ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಯಾವ ಬೆಟ್ಟಗಳ ಸಾಲಿನಲ್ಲಿ ಕಂಡುಬರುತ್ತದೆ? ಇದ್ಯಾವುದೋ ಹೊಸ ಪ್ರತಿಭೆ. ಆಪ್ಷನ್ ಎ ಕುದುರೆಮುಖ ಬೆಟ್ಟಗಳು, ಆಪ್ಷನ್ ಬಿ ಬಾಬಾ ಬುಡನ್ಗಿರಿ ಬೆಟ್ಟಗಳು, ಆಪ್ಷನ್ ಸಿ ಬಿಳಿಗಿರಿ ರಂಗನ ಬೆಟ್ಟಗಳು, ಆಪ್ಷನ್ ಡಿ ಕೊಡಚಾದ್ರಿ ಬೆಟ್ಟಗಳು. ಸರಿಯಾದ ಉತ್ತರ ಆಪ್ಷನ್ ಎ ಬಾಬಾ ಬುಡನ್ಗಿರಿ ಬೆಟ್ಟಗಳು. ನೆಕ್ಸ್ಟ್, ಭಾರತದ ಪ್ರಸಿದ್ಧ ಜೋಗ್ ಜಲಪಾತವನ್ನು ಸೃಷ್ಟಿಸುವ ನದಿ ಯಾವುದು? ಆಪ್ಷನ್ ಎ ಕಾವೇರಿ ನದಿ, ಆಪ್ಷನ್ ಬಿ ಶರಾವತಿ ನದಿ, ಆಪ್ಷನ್ ಸಿ ತುಂಗಭದ್ರಾ ನದಿ, ಆಪ್ಷನ್ ಡಿ ನೇತ್ರಾವತಿ ನದಿ. ಎರಡನೇದಕ್ಕೆ ಆನ್ಸರ್ ಶರಾವತಿ ನದಿ. ಕ್ವೆಶ್ಚನ್, ಕರ್ನಾಟಕದ ಯಾವ ಜಿಲ್ಲೆಯನ್ನು ರೇಷ್ಮೆ ನಗರಿ ಸಿಲ್ಕ್ ಸಿಟಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕೋಲಾರ, ಆಪ್ಷನ್ ಬಿ ರಾಮನಗರ, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಮಂಡ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಮನಗರ. ನೆಕ್ಸ್ಟ್ ಕ್ವೆಶ್ಚನ್, ಭಾರತದ ಗಂಗೆ ಎಂದು ಕರೆಯಲ್ಪಡುವ ಕಾವೇರಿ ನದಿಯು ಕರ್ನಾಟಕದ ಯಾವ ಸ್ಥಳದಲ್ಲಿ ಉಗಮಿಸುತ್ತದೆ? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು? ಆಪ್ಷನ್ ಎ ತಲಕಾವೇರಿ, ಆಪ್ಷನ್ ಎ ಸರಿಯಾದ ಆನ್ಸರ್ ತಲಕಾವೇರಿ. ನೆಕ್ಸ್ಟ್ ಕ್ವೆಶ್ಚನ್, ಆರನೇ ಪ್ರಶ್ನೆ, ಭೂದೃಶ್ಯ ಮತ್ತು ಭೌಗೋಳಿಕ ಲಕ್ಷಣಗಳ ಆಧಾರದ ಮೇಲೆ ಕರ್ನಾಟಕವನ್ನು ಮುಖ್ಯವಾಗಿ ಎಷ್ಟು ನೈಸರ್ಗಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ? ಕರ್ನಾಟಕವನ್ನು ಎಷ್ಟು ನೈಸರ್ಗಿಕ ಭಾಗಗಳಾಗಿ ವಿಂಗಡಿಸಲಾಗಿದೆ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಸರಿಯಾದ ಉತ್ತರ ಆಪ್ಷನ್ ಬಿ 3. ನೆಕ್ಸ್ಟ್ ಕ್ವೆಶ್ಚನ್, ಕರ್ನಾಟಕ ಕಾಶ್ಮೀರ ಎಂದು ಕರೆಯಲ್ಪಡುವ ಸುಂದರವಾದ ಬೆಟ್ಟದ ಸಾಲುಗಳನ್ನು ಹೊಂದಿರುವ ತಾಲೂಕು ಪ್ರದೇಶ ಯಾವುದು? ಆಪ್ಷನ್ ಎ ಮಡಿಕೇರಿ, ಆಪ್ಷನ್ ಬಿ ಉತ್ತರ ಕನ್ನಡ ಜೊಯ್ಡಾ, ಆಪ್ಷನ್ ಸಿ ಕುದುರೆಮುಖ, ಆಪ್ಷನ್ ಡಿ ಸಕಲೇಶಪುರ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ. ನೆಕ್ಸ್ಟ್ ಕ್ವೆಶ್ಚನ್, ಕರ್ನಾಟಕದ ಕರಾವಳಿ ತೀರದ ಒಟ್ಟು ಉದ್ದ ಎಷ್ಟು? ಆಪ್ಷನ್ ಎ 200 ಕಿಲೋಮೀಟರ್ಸ್, ಆಪ್ಷನ್ ಬಿ 320 ಕಿಲೋಮೀಟರ್ಸ್, ಆಪ್ಷನ್ ಸಿ 450 ಕಿಲೋಮೀಟರ್ಸ್, ಆಪ್ಷನ್ ಡಿ 500 ಕಿಲೋಮೀಟರ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ 320 ಕಿಲೋಮೀಟರ್ಸ್. ನೆಕ್ಸ್ಟ್ ಕ್ವೆಶ್ಚನ್, ಪೂರ್ವಕ್ಕೆ ಹರಿಯುವ ಕೃಷ್ಣಾ ನದಿಯು ಪ್ರಮುಖ ಉಪನದಿಗಳಲ್ಲಿ ಒಂದಾದ ಘಟಪ್ರಭಾ ನದಿಗೆ ಕಟಗಾಂವ್ ಬಳಿ ಕಟ್ಟಲಾದ ಪ್ರಸಿದ್ಧ ಅಣೆಕಟ್ಟು ಯಾವುದು? ಘಟಪ್ರಭಾ ನದಿಗೆ ಕಟಗಾಂವ್ ಬಳಿ ಕಟ್ಟಲಾದ ಪ್ರಸಿದ್ಧ ಅಣೆಕಟ್ಟು ಯಾವುದು? ಆಪ್ಷನ್ ಎ ಆಲಮಟ್ಟಿ ಅಣೆಕಟ್ಟು, ಆಪ್ಷನ್ ಬಿ ಇಡ್ಕಲ್ ಅಣೆಕಟ್ಟು, ಆಪ್ಷನ್ ಸಿ ನವಿಲು ತೀರ್ಥ ಅಣೆಕಟ್ಟು, ಆಪ್ಷನ್ ಡಿ KRS ಅಣೆಕಟ್ಟು. ಸರಿಯಾದ ಉತ್ತರ ಆಪ್ಷನ್ ಬಿ ಇಡ್ಕಲ್ ಅಣೆಕಟ್ಟು. ನೆಕ್ಸ್ಟ್ ಕ್ವೆಶ್ಚನ್, ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ಆಪ್ಷನ್ ಎ ಆಗುಂಬೆ, ಆಪ್ಷನ್ ಬಿ ಹುಲಿಕಲ್, ಆಪ್ಷನ್ ಸಿ ಭಾಗಮಂಡಲ, ಆಪ್ಷನ್ ಡಿ ಮೂಡಿಗೆರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹುಲಿಕಲ್. ನೆಕ್ಸ್ಟ್ ಕ್ವೆಶ್ಚನ್, ಉತ್ತರ ಮೈದಾನ ಪ್ರದೇಶದಲ್ಲಿ ಕಂಡುಬರುವ ಕಪ್ಪು ಮಣ್ಣು ಯಾವ ರೀತಿಯ ಬೆಳೆಯ ಉತ್ಪಾದನೆಗೆ ಅತ್ಯಂತ ಸೂಕ್ತವಾಗಿದೆ? ಉತ್ತರ ಮೈದಾನದಲ್ಲಿ ಆಪ್ಷನ್ ಎ ಕಾಫಿ, ಆಪ್ಷನ್ ಬಿ ಅಡಿಕೆ, ಆಪ್ಷನ್ ಸಿ ಹತ್ತಿ, ಆಪ್ಷನ್ ಡಿ ಟೀ. ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತಿ. ಅಣ್ಣ ಇನ್ನು ಏನೋ ಬೇಕಣ್ಣ.
ಏಷ್ಯಾದಲ್ಲಿ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದಿಸುವ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ? ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಶರಾವತಿ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಕಾಳಿ, ಆಪ್ಷನ್ ಡಿ ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾವೇರಿ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದಲ್ಲಿ ಕಂಡುಬರುವ ಏಕೈಕ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಕೈಗೆ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಉತ್ತರ ಕನ್ನಡ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನಲ್ಲಿ ಯಾವ ನದಿಯು ಪಶ್ಚಿಮಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ? ಆಪ್ಷನ್ ಎ ಪಾಲಾರ್, ಆಪ್ಷನ್ ಬಿ ಪೆನ್ನಾರ್, ಆಪ್ಷನ್ ಸಿ ವರಾಹಿ, ಆಪ್ಷನ್ ಡಿ ಹೇಮಾವತಿ. ಸರಿಯಾದ ಉತ್ತರ ವರಾಹಿ ನದಿ. ನೆಕ್ಸ್ಟ್ ಕ್ವಶನ್. ಸಾಲು ಏಕಶಿಲೆಯ ಬೆಟ್ಟಗಳಿಗೆ ಹೆಸರುವಾಸಿಯಾದ ಸವನದುರ್ಗ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ತುಮಕೂರು, ಆಪ್ಷನ್ ಬಿ ರಾಮನಗರ, ಆಪ್ಷನ್ ಸಿ ಚಿಕ್ಕಬಳ್ಳಾಪುರ, ಆಪ್ಷನ್ ಡಿ ಬೆಂಗಳೂರು ಗ್ರಾಮಾಂತರ. ಆಪ್ಷನ್ ಬಿ ರಾಮನಗರ. ಚಿಕ್ಕಮಗಳೂರು ಜಿಲ್ಲೆಯು ಕೆಳಗಿನ ಯಾವ ಬೆಳೆಯ ಉತ್ಪಾದನೆಯಲ್ಲಿ ಭಾರತದಲ್ಲಿ ಪ್ರಸಿದ್ಧವಾಗಿದೆ? ಆಪ್ಷನ್ ಎ ಟೀ, ಆಪ್ಷನ್ ಬಿ ಕಾಫಿ, ಆಪ್ಷನ್ ಸಿ ರಬ್ಬರ್, ಆಪ್ಷನ್ ಡಿ ಸಾಸಿವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಫಿ. ನೆಕ್ಸ್ಟ್ ಕ್ವಶನ್. ಭದ್ರಾ ಅಭಯಾರಣ್ಯವು ಯಾವ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುತ್ತದೆ? ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ. ಎ ಮೈಸೂರು, ಬಿ ಚಿಕ್ಕಮಗಳೂರು, ಸಿ ಚಾಮರಾಜನಗರ, ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕ್ಕಮಗಳೂರು. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಸಾಂಪ್ರದಾಯಿಕ ಬಯಲುಸೀಮೆ ಪ್ರದೇಶವನ್ನು ಸಾಂದ್ರತೆ ಮತ್ತು ಭೂಸ್ವರೂಪದ ಆಧಾರದ ಮೇಲೆ ಹೀಗೆ ವಿಂಗಡಿಸಲಾಗಿದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಆಪ್ಷನ್ ಎ ಮಲೆನಾಡು ಕರಾವಳಿ, ಆಪ್ಷನ್ ಬಿ ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನ, ಆಪ್ಷನ್ ಸಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟ, ಆಪ್ಷನ್ ಡಿ ಬಯಲುಸೀಮೆ ಮತ್ತು ಕರಾವಳಿ. 18ನೇ ಪ್ರಶ್ನೆ ಆನ್ಸರ್ ಆಪ್ಷನ್ ಬಿ ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಯಾವ ಜಿಲ್ಲೆಯು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ? ಆಪ್ಷನ್ ಎ ಶಿವಮೊಗ್ಗ, ಆಪ್ಷನ್ ಬಿ ಉತ್ತರ ಕನ್ನಡ, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ಚಾಮರಾಜನಗರ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ. ನೆಕ್ಸ್ಟ್ ಕ್ವಶನ್. ಗೇರುಸೊಪ್ಪ ಜಲಪಾತ ಎಂಬುದು ಯಾವ ಜಲಪಾತ ಮತ್ತೊಂದು ಹೆಸರು? ಗೇರುಸೊಪ್ಪ. ಎ ಗಗನಚುಕ್ಕಿ ಜಲಪಾತ, ಬಿ ಜೋಗ್ ಜಲಪಾತ, ಅಬ್ಬಿ ಜಲಪಾತ, ಆಪ್ಷನ್ ಡಿ ಗೋಕಾಕ್ ಜಲಪಾತ. ಸರಿಯಾದ ಉತ್ತರ ಆಪ್ಷನ್ ಬಿ ಜೋಗ್ ಜಲಪಾತ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಸುಪ್ರಸಿದ್ಧ ಏಷ್ಯನ್ ಆನೆಗಳ ಆವಾಸಸ್ಥಾನವಾದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಕೊಡಗು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಚಾಮರಾಜನಗರ, ಆಪ್ಷನ್ ಡಿ ಹಾಸನ. ಸರಿಯಾದ ಉತ್ತರ ಆಪ್ಷನ್ ಸಿ ಚಾಮರಾಜನಗರ. ಒಂದಾದ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವು ಪ್ರಮುಖವಾಗಿ ಯಾವ ರೀತಿಯ ಕಾಡುಗಳಿಂದ ಕೂಡಿದೆ? ಆಪ್ಷನ್ ಎ ಶುಷ್ಕ ಪತನಶೀಲ ಕಾಡುಗಳು, ಆಪ್ಷನ್ ಬಿ ಶೋಲ ಅರಣ್ಯಗಳು ಮತ್ತು ಹುಲ್ಲುಗಾವಲುಗಳು, ಆಪ್ಷನ್ ಸಿ ಮುಳ್ಳಿನ ಕಂಟೆಯ ಕಾಡುಗಳು, ಆಪ್ಷನ್ ಡಿ ಮರುಭೂಮಿ ಸಸ್ಯವರ್ಗ. ಸರಿಯಾದ ಉತ್ತರ ಆಪ್ಷನ್ ಬಿ ಶೋಲ ಅರಣ್ಯಗಳು ಮತ್ತು ಹುಲ್ಲುಗಾವಲುಗಳು. ನೆಕ್ಸ್ಟ್ ಕ್ವಶನ್. ಕರ್ನಾಟಕದಲ್ಲಿ ಹರಿಯುವ ಪ್ರಮುಖ ನದಿ ತುಂಗಭದ್ರಾ ಯಾವ ಸ್ಥಳದಲ್ಲಿ ತುಂಗಾ ಮತ್ತು ಭದ್ರಾ ನದಿ ಸಮ್ಮಿಲನದಿಂದ ಉಂಟಾಗುತ್ತದೆ? ಆಪ್ಷನ್ ಎ ಶೃಂಗೇರಿ, ಆಪ್ಷನ್ ಬಿ ಕೂಡ್ಲಿ ಶಿವಮೊಗ್ಗ, ಆಪ್ಷನ್ ಸಿ ಹೊನ್ನಳ್ಳಿ, ಆಪ್ಷನ್ ಡಿ ಮಂತ್ರಾಲಯ. ಸರಿಯಾದ ಉತ್ತರ ಶಿವಮೊಗ್ಗ, ಕೂಡ್ಲಿ ಶಿವಮೊಗ್ಗ. ನೆಕ್ಸ್ಟ್ ಕ್ವಶನ್. ದಾಂಡೇಲಿ ಕಾಳಿ ಹುಲಿ ಸಂರಕ್ಷಿತ
ಪ್ರದೇಶ ಕಾಲಿ ಟೈಗರ್ ರಿಸರ್ವ್ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಉತ್ತರ ಕನ್ನಡ, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ವಿಜಯಪುರ. ಸರಿಯಾದ ಉತ್ತರ ಉತ್ತರ ಕನ್ನಡ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಅತ್ಯಂತ ಕಡಿಮೆ ಮಳೆ ಪಡೆಯುವ ಪ್ರದೇಶವಾದ ನಾಯಕನಹಟ್ಟಿ, ಚಳ್ಳಕೆರೆ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಕೊಪ್ಪಳ, ಆಪ್ಷನ್ ಬಿ ಚಿತ್ರದುರ್ಗ, ಆಪ್ಷನ್ ಸಿ ಬಳ್ಳಾರಿ, ಆಪ್ಷನ್ ಡಿ ಯಾದಗಿರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಚಿತ್ರದುರ್ಗ. ನೆಕ್ಸ್ಟ್ ಕ್ವಶನ್. ಕೃಷ್ಣಾ ನದಿ ಸೇತುವೆ ಮತ್ತು ಆಲಮಟ್ಟಿ ಅಣೆಕಟ್ಟು ಕರ್ನಾಟಕದ ಯಾವ ಭಾಗದಲ್ಲಿದೆ? ಆಪ್ಷನ್ ಎ ದಕ್ಷಿಣ ಒಳನಾಡು, ಆಪ್ಷನ್ ಬಿ ಉತ್ತರ ಒಳನಾಡು, ಆಪ್ಷನ್ ಸಿ ಮಲೆನಾಡು, ಆಪ್ಷನ್ ಡಿ ಕರಾವಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಒಳನಾಡು. ನೆಕ್ಸ್ಟ್. ಏಷ್ಯಾದ ಅತಿ ದೊಡ್ಡ ಕಲ್ಲಿನ ಬೆಟ್ಟ ಎಂದು ಕರೆಯಲ್ಪಡುವ ಮಧುಗಿರಿ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಕೋಲಾರ, ಆಪ್ಷನ್ ಬಿ ತುಮಕೂರು, ಆಪ್ಷನ್ ಸಿ ಚಿತ್ರದುರ್ಗ, ಆಪ್ಷನ್ ಡಿ ಬಳ್ಳಾರಿ. ಸರಿಯಾದ ಉತ್ತರ ಆಪ್ಷನ್ ಬಿ ತುಮಕೂರು. ನೆಕ್ಸ್ಟ್ ಕ್ವಶನ್. ಗೋಕಾಕ್ ಜಲಪಾತವನ್ನು ಸೃಷ್ಟಿಸುವ ನದಿ ಯಾವುದು? ಆಪ್ಷನ್ ಎ ಮಲಪ್ರಭಾ, ಆಪ್ಷನ್ ಬಿ ಘಟಪ್ರಭಾ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಭೀಮಾ. ಸರಿಯಾದ ಉತ್ತರ ಆಪ್ಷನ್ ಬಿ ಮಲಪ್ರಭಾ. ನೆಕ್ಸ್ಟ್ ಕ್ವಶನ್. ಸಾಂಪ್ರದಾಯಿಕ ರಾಯಚೂರು ದೋಹಬ್ ಪ್ರದೇಶವು ಯಾವ ಎರಡು ನದಿಗಳ ನಡುವೆ ಇದೆ? ದೋಹಬ್ ಪ್ರದೇಶ ಯಾವ ಎರಡು ನದಿಗಳ ನಡುವೆ ಇದೆ? ಆಪ್ಷನ್ ಎ ಕೃಷ್ಣ ಮತ್ತು ತುಂಗಭದ್ರಾ, ಆಪ್ಷನ್ ಬಿ ತುಂಗಭದ್ರಾ ಮತ್ತು ಕಾವೇರಿ, ಆಪ್ಷನ್ ಸಿ ಕೃಷ್ಣ ಮತ್ತು ಭೀಮಾ, ಆಪ್ಷನ್ ಡಿ ಘಟಪ್ರಭಾ ಮತ್ತು ಮಲಪ್ರಭಾ. ಸರಿಯಾದ ಉತ್ತರ ಆಪ್ಷನ್ ಎ ಕೃಷ್ಣ ಮತ್ತು ತುಂಗಭದ್ರಾ. ಥ್ಯಾಂಕ್ ಯು. ಲೈಕ್ ಡಿಸ್ಲೈಕ್ ಏನಾರು ಮಾಡಿ. ಥ್ಯಾಂಕ್ ಯು. ಅಷ್ಟೇ.